ಹಾಯ್ ಫ್ರೆಂಡ್ಸ್, KSRTCಯ ಹಾಸನ ಟ್ರ್ಯಾಕ್ ಟೆಸ್ಟಿನ ಇವತ್ತು ನಡೆದಂಥ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಎಷ್ಟು ಜನ ಅಟೆಂಡ್ ಮಾಡಿದರು, ಅದೇ ರೀತಿ ಎಷ್ಟು ಜನ ಪಾಸ್ ಆಗಿದ್ದಾರೆ ಮತ್ತು 40ರಿಂದ 45ರ ಮೇಲೆ ಎಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ, ಅದೇ ರೀತಿ 50ಕ್ಕೆ 50 ಇವತ್ತು ಎಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈಗ ಯಾರ ಒಂದು ಹಾಸನದಲ್ಲಿ ಟ್ರ್ಯಾಕ್ ಟೆಸ್ಟ್ ಇದೆ ಅವರು ಎಷ್ಟು ಸ್ಕೋರ್ ಮಾಡಿದರೆ ಸೇಫ್, ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಇವತ್ತಿನ 13/1/2025ರ ಹಾಸನ ಟ್ರ್ಯಾಕ್ ಟೆಸ್ಟಿನ ಅಂಕಪಟ್ಟಿಯ ವಿವರ ಆಗಿದೆ. ಟೋಟಲ್ ನೋಡುವುದಾದರೆ ಇವತ್ತು 75 ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆಯನ್ನು ನೀಡಿದ್ದಾರೆ ಫ್ರೆಂಡ್ಸ್. ಕಡಿಮೆ ಅಭ್ಯರ್ಥಿಗಳು ಇವತ್ತು ಒಂದು ಟ್ರ್ಯಾಕ್ ಟೆಸ್ಟ್ ನೀಡಿದ್ದಾರೆ. ಇಲ್ಲಿ ನೀವು ನೋಡಬಹುದು ಯಾರು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ ನೋಡಿ. ಇಲ್ಲಿ 44ವರೆ. ನಾನು 40ರ ಮೇಲೆ ಯಾಕೆ ನಿಮಗೆ ಸ್ಕೋರ್ ಅಷ್ಟೇ ತಿಳಿಸುತ್ತೇನೆ ಅಂದರೆ 40ರಿಂದ 45ರ ಮೇಲೆ ಸ್ಕೋರ್ ಮಾಡಿದವರಷ್ಟೇ ನನ್ನ ಪ್ರಕಾರ ಸೆಲೆಕ್ಟ್ ಆಗುವ ಚಾನ್ಸಸ್ ಇದೆ. ಸೊ ಅದರಿಂದ ನಿಮಗೆ ಗೊತ್ತಿದೆ, ಪಾಸಿಂಗ್ ಮಾರ್ಕ್ಸ್ ಕೇವಲ ನಿಮಗೆ 50ಕ್ಕೆ 25 ಮಾರ್ಕ್ಸ್ ನೀವು ತೆಗೆದುಕೊಂಡರೆ ಕೂಡ ನೀವು ಎಲಿಜಿಬಲ್ ಆಗುತ್ತೀರಿ, ಅಂದರೆ ಪಾಸ್ ಅಂತಲೇ ಹೇಳಬಹುದು. ಬಟ್ ಸೆಲೆಕ್ಟ್ ಆಗಲು 40ರಿಂದ 45ರ ಮೇಲೆ ಸ್ಕೋರ್ ಮಾಡುವುದು. ಸೊ ನೋಡಿ, ಇಲ್ಲಿ 44ವರೆ 43ವರೆ ನೋಡುವ ಇವತ್ತೇ ಯಾರು ಎಷ್ಟು ಸ್ಕೋರ್ ಮಾಡಿದ್ದಾರೆ, ಟಾಪ್ ಸ್ಕೋರ್ ಯಾರು ಮಾಡಿದ್ದಾರೆ ಅಂತ. 43, 44, 44, 41ವರೆ 42, 43ವರೆ 47, 43, 45, 44ವರೆ 45, 46. ಇಲ್ಲಿ ನೋಡಿ ಒಬ್ಬರದ್ದು 49ವರೆ ಆಗಿದೆ. ನೋಡುವ ಇನ್ನೊಬ್ಬರದ್ದು 49, 43, 41, 44, 42ವರೆ 41, 41, 44, 41, 44, 41, 48, 48, 47ವರೆ 45, 40ವರೆ. ಸೊ ಫ್ರೆಂಡ್ಸ್, ಇವತ್ತು ನೀವು ನೋಡಿದ್ದೀರಿ 49ವರೆ ಒಬ್ಬರದ್ದು ಮತ್ತು ಇನ್ನೊಬ್ಬರದ್ದು 49 ಆಗಿದೆ. ಆಮೇಲೆ ಥರ್ಡ್ ಒಬ್ಬರದ್ದು ಇಲ್ಲಿ ನೀವು ನೋಡಬಹುದು 48 ಆಗಿದೆ. ಎರಡು ಅಭ್ಯರ್ಥಿಗಳು 48 ಸ್ಕೋರ್ ಮಾಡಿದ್ದಾರೆ ಇಲ್ಲಿ. ಮತ್ತು ಇನ್ನೊಬ್ಬರದ್ದು 1887 ID ನಂಬರ್, ಇವರು ಕೂಡ. ಸೊ ಇವತ್ತು ನೋಡುವುದಾದರೆ ಓವರಾಲ್ 40ರ ಮೇಲೆ ಒಂದು 10ರಿಂದ 15 ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ. ಅದೇ ರೀತಿ 45ರ ಮೇಲೆ ಒಂದು 5-6 ಜನ ಅಷ್ಟೇ ಇಲ್ಲಿ ಸ್ಕೋರ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ನೀವು ಕೂಡ ನೆಕ್ಸ್ಟ್ ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇದೆ ನೀವು ಕೂಡ 45ರ ಮೇಲೆ ಸ್ಕೋರ್ ಮಾಡಲು ಟ್ರೈ ಮಾಡಿ. ಖಂಡಿತವಾಗಿಯೂ ನಿಮಗೆ ಜಾಬ್ ಆಗುವ ಸಾಧ್ಯತೆ ಇದೆ.